ಮುಳಬಾಗಿಲು ತಾಲೂಕು ನಂಗಲಿ ಗ್ರಾಮದಲ್ಲಿ ರೋಟರಿ ಮುಳಬಾಗಿಲು ಸೆಂಟ್ರಲ್ ಎಪಿಐ ಸಂಸ್ಥೆಯಿಂದ ಮೂರ್ಛರೋಗ ತಪಾಸಣೆ ಶಿಬಿರ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಿಗೆ ಮೂರ್ಛರೋಗದಿಂದ ಬರುತ್ತಿರುವ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಯಿತು. ತಜ್ಞರು ಡಾ ಸತೀಶ್ ರುದ್ರಪ್ಪ ಆಗಮಿಸಿ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮುಳಬಾಗಿಲು ಸೆಂಟ್ರಲ್ ರೋಟರಿ ಅಧ್ಯಕ್ಷರಾದ ಶ್ರೀನಿವಾಸ್ ರೆಡ್ಡಿ, ಡಾ ಸತೀಶ್ ರುದ್ರಪ್ಪ, ಸಮಾಜ ಸೇವಕರು ಗೊಲ್ಲಹಳ್ಳಿ ಪ್ರಭಾಕರ್, ಡಾ ರಾಮಯ್ಯ. ಇದು ನೋಡಿ, ಇದನ್ನ ಹೇಳಿದ ಈಗ ಮಾತ್ರ ನಾನೆಲ್ಲ ಅಡ್ಜಸ್ಟ್ ಮಾಡ್ಕೊಡ್ತೀನಿ ನಿಮ್ಗೆ. ಯಾವ ಟೈಮಿಗೆ ತರಬೇಕು, ಯಾಕಂದ್ರೆ ಅದಕ್ಕೆ ಕಂಟ್ರೋಲ್ ಸಿಗುತ್ತೆ. ಸೊ ಯಾವ್ದು ಬೇಡ ಬರ್ಕೊಡ್ತೀನಿ, ಅದೇ ಟೈಮಿಗೆ ತಗೋಬೇಕು. ತಗೊಂಡು ಅಲ್ಲಿ ಇದಕ್ಕೆ ಹೋಗಿ ಒಂದು EG ಮಾಡಿಸ್ಕೊಳ್ಳಿ, ವ್ಯಾನ್ ಅಲ್ಲಿ ಮಾಡಿಸ್ಕೊಂಡು ಎಲ್ರಿಗೂ ನಮಸ್ಕಾರ. ಈ ಒಂದು ನಮ್ಮ ನಂಗ್ಲಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಂತ ಹೇಳಿದ್ರೆ ತುಂಬಾ ಕಷ್ಟಪಟ್ಟಿದ್ದೀವಿ. ಇದರಿಂದ ಸುಮಾರು ಜನರ ಶ್ರಮ ಇದೆ. ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆಯ ಡಾಕ್ಟರ್ ಸತೀಶ್ ರುದ್ರಪ್ಪ ಅವರ ಟೀಮ್ ಒಟ್ಟಾರೆ ಎಲ್ಲರಿಗೂ ಶ್ರಮ ಇದೆ. ಮೊಟ್ಟ ಮೊದಲನೇ ಬಾರಿಗೆ ಈ ಒಂದು ನಂಗ್ಲಿ ಗ್ರಾಮದ ಜನರ ಪರವಾಗಿ ನಮ್ಮ ಮುಳಬಾಗಿಲು ಸೆಂಟ್ರಲ್ ರೋಟರಿ ಕ್ಲಬ್ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದೀವಿ. ಎಲ್ಲರೂ ಒಂದು ಜೋರ ಚಪ್ಪಾಳೆ ಕೊಡಿ ಅವರಿಗೆ. ಈ ಒಂದು ಮೂರ್ಛೆ ರೋಗ ಗಾಬರಿ ಪಡುವಂತ ರೋಗನೆಲ್ಲ, ಇದು ಎಲ್ರಿಗೂ ಸರ್ವೇ ಸಾಮಾನ್ಯ ಇರ್ತಕ್ಕಂಥ ರೋಗ. ಬಟ್ ಜನರು ಏನಪ್ಪಾ ಅಂತ ಹೇಳಿದ್ರೆ ಒಂದು ಫಿಟ್ಸ್ ಬಂದಿದೆ ಅಂತ ಹೇಳಿದ ತಕ್ಷಣ ಇಲ್ಲೆಲ್ಲೋ ವಿರೂಪಾಕ್ಷಪುರಂಗೆ ಹೋಗ್ತಾರೆ, ಇಲ್ಲ ನಮ್ಮ ಭಾರತ ಮದ್ದು ಕೊಡ್ತಾರೆ ಅಲ್ಲಿಗೆ ಹೋಗ್ತಾರೆ. ಬಟ್ ಇರ್ಬೋದೇನೋ, ಇಲ್ಲ ಅಂತ ಹೇಳಿ ಅವ್ರ ನಂಬಿಕೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೂ ಕೂಡ ವೈಜ್ಞಾನಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ಅದು ನಮ್ಮ ಮೆದುಳಲ್ಲ ಏನೋ ಒಂದು ಸಣ್ಣ ಒಂದು ಡಿಫಿಷಿಯನ್ಸಿ ಆಗುವಂತ ಒಂದು ಇದು. ಆದ್ರಿಂದ ಅದು ಟೆಕ್ನಿಕಲ್ ಆಗಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಅದು ಯಾವ ತರ ಅದನ್ನ ನಾವು ಗುಣಪಡಿಸಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್ ಮತ್ತು ಇಡೀ ರೋಟರಿ ತಿರುವನಂತಪುರ ಜಿಲ್ಲೆ ಸಹಯೋಗದೊಂದಿಗೆ ಈ ಒಂದು ಮೂರ್ಛೆ ರೋಗ ಪೂರ್ತಿ ನಿರ್ಮೂಲನೆ ಮಾಡಬೇಕು. ಯಾವ ತರ ರೋಟರಿ ನಮ್ಮ ಇಡೀ ಪ್ರಪಂಚದಲ್ಲಿ ಪೋಲಿಯೋ ಒಂದು ನಿರ್ಮೂಲನೆ ಮಾಡಿದೆ, ಅದೇ ತರ ಒಂದು ಈ ಮೂರ್ಛೆ ರೋಗನ ಕೂಡ ನಿರ್ಮೂಲನೆ ಮಾಡ್ಬೇಕಂತ ಪಣ ತೊಟ್ಟು ವಿಶ್ವದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಒಂದು ಎಲ್ಲ ವೆಲ್ ಎಕ್ವಿಪ್ಡ್ ವೆಹಿಕಲ್ ಅನ್ನ ರೆಡಿ ಮಾಡಿ ಲಾಸ್ಟ್ ಮಂತ್ ನಮ್ಮ ಜಿಲ್ಲಾಧಿಕಾರಿಗಳ ಕೈಯಲ್ಲಿ ಅದನ್ನ ಅನಾವರಣಗೊಂಡ್ವಿ, ಉದ್ಘಾಟನೆಗೊಳಿಸಿ. ಇದು ಅಲ್ಲಿ ಈ ವೆಹಿಕಲ್ ಬಂದಾಗ 3ನೇ ಪ್ರೋಗ್ರಾಮ್ ಅಂತ, ಇಲ್ಲಿ 3ನೇದು. ಅವತ್ತ ನಾವು ಕೇಳ್ಕೊಂಡ್ವಿ ನಮ್ಮ ಡಾಕ್ಟರ್ನ, ಇಲ್ಲ ಸರ್ ನಮ್ಮ ನೆಕ್ಸ್ಟ್ ಮಂತ್ ನಮ್ಗೆ ಪ್ರೋಗ್ರಾಮ್ ಕೊಡ್ಲೇಬೇಕು ಅಂತ. ಅವರು ಆಯ್ತು 25th ನೀವು ಡೇಟ್ ಕನ್ಫರ್ಮ್ ಮಾಡ್ಕೊಳ್ಳಿ, ಇಲ್ಲ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ, ನಾವು ಸದಾ ಸಿದ್ಧ ಇದೀವಿ ಅಂತ ಹೇಳಿದ್ರೆ ಅದೇ ತರ ಬಂದಿದ್ದಾರೆ. ಈ ಒಂದು ಅವಕಾಶವನ್ನ ಈ ಭಾಗದ ಜನರು, ರೋಗಿಗಳು ಉಪಯೋಗ ಪಡಿಸ್ಕೊಂಡು ಎಲ್ಲರೂ, ಇದು ಇವತ್ತು ಮಾತ್ರ ಕಾರ್ಯಕ್ರಮ ಮಾಡಿ ಮುಗಿಸುವಂತದ್ದಲ್ಲ, ಇದು ಕಂಟಿನ್ಯೂಸ್ ಬೇಸಿಸ್ ಸುಮಾರು 3 ವರ್ಷಗಳ ನಡೆಯುತ್ತೆ ಆಯಾ ಭಾಗದಲ್ಲಿ. ಅಂದ್ರೆ ನೆಕ್ಸ್ಟ್ ವೀಕ್ ತಾಯ್ಲೂರಲ್ಲಿ ಆಗ್ಬೋದು, ಅಥವಾ ಮುಳಬಾಗಿಲಲ್ಲಿ ಆಗ್ಬೋದು, ಅಥವಾ ಬೈರ್ಕೂರಲ್ಲಿ ಆಗ್ಬೋದು, ಅಥವಾ ಬಂಗಾರಪೇಟೆಯಲ್ಲಿ ಆಗ್ಬೋದು. ಇಡೀ ಕೋಲಾರ ಡಿಸ್ಟ್ರಿಕ್ಟ್ ಎಲ್ಲೇ ಒಂದು ಕ್ಯಾಂಪ್ ನಡೆದ್ರು ಕೂಡ ಯಾರು ನೆಸಿಟಿ ಇದೆ ಅವರು ಹೋಗಿ ಅಲ್ಲಿ ತೋರಿಸ್ಕೋಬಹುದು. ಏನೋ ಡೈರೆಕ್ಟ್ ಆಗಿ ಅವ್ರನ್ನ ಎಪಿಕ್ ನಂಬರ್ ಕೊಡ್ತಾರೆ, ಆ ನಂಬರ್ ಫೋನ್ ಮಾಡಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಡೈರೆಕ್ಟ್ ಆಗಿ ಹೋಗ್ಬೋದು. ಏನೋ ಯಾರನ್ನ ಇನ್ನೊಬ್ರು ಕರ್ಕೊಂಡು ಹೋಗ್ಬೇಕು, ಇನ್ನೊಬ್ರು ಸಪೋರ್ಟ್ ಹೋಗ್ಬೇಕು ಅನ್ನೋ ಒಂದೇನಿಲ್ಲ. ಅರ್ಥ ಆಯ್ತಾ? ಈ ಒಂದು ಭಾಗದಲ್ಲಿ ಇರುವಂತ ಎಲ್ಲ ರೋಗಿಗಳು ಈ ಒಂದು ಕಾರ್ಯಕ್ರಮವನ್ನು ಬಂದಿದ್ದೀರಾ, ಎಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೀಡಿಯಾ ಮಿತ್ರರು ಬಂದರೆ ಅವ್ರಿಗೂ ಸ್ವಾಗತವನ್ನು ಹೇಳ್ತಾ, ನಮ್ಮ ಕನ್ನಡ ಹೋರಾಟಗಾರರು ಮೊದಲು ಬಂದಿದ್ದಾರೆ, ಅವರಿಗೆ, ನಮ್ಮ ಟ್ರೆಜರರ್ ರಮೇಶ್ ಅವರಿಗೆ, ನಮ್ಮ ಹಿರಿಯ ಸದಸ್ಯರು ವರದಣ್ಣ ಅವರಿಗೆ ಬಂದಿದ್ದಾರೆ, ನಮ್ಮ ಪತ್ರಿಕಾ ಮಾಧ್ಯಮದವರು ನಮ್ಮ ನರಸಿಂಹಣ್ಣ ಅವರು ಬಂದಿದ್ದಾರೆ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಮ್ಮ ಆಶಾ ಕಾರ್ಯಕರ್ತರು ಬಂದರೆ, ನಮ್ಮ ವೈದ್ಯಾಧಿಕಾರಿಗಳು ಬಂದರೆ, ಎಲ್ರಿಗೂ ಕೂಡ ರೋಟರಿ ಕ್ಲಬ್ ಕಡೆಯಿಂದ ಎಲ್ರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತಿನ ದಿನ ಮುಳಬಾಗಿಲು ತಾಲೂಕಿನ ನಂಗಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ರೋಟರಿ ಶಾಲೆ ಕಾಂಪೌಂಡ್ ನಲ್ಲಿ ಮೂರ್ಛೆ ರೋಗ ಉಚಿತವಾಗಿ ತಪಾಸಣೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ಮೊಟ್ಟ ಮೊದಲಿಗೆ ನಮ್ಮ ಮುಳಬಾಗಿಲು ಸೆಂಟ್ರಲ್ ರೋಟರಿ ಮತ್ತು IT ಕಾರಿಡಾರ್ ಬೆಂಗಳೂರು ರೋಟರಿ ಕ್ಲಬ್ ವತಿಯಿಂದ ಆಸ್ಟರ್ ಆಸ್ಪತ್ರೆಯ ಸಹಯೋಗದೊಂದಿಗೆ
ಆಸ್ಟರ್ ಆಸ್ಪತ್ರೆ ನಮ್ಮ ಬೆಂಗಳೂರಲ್ಲಿ ನನ್ನ ಮನೆಗೆ ವಾಕೇಬಲ್ ಡಿಸ್ಟೆನ್ಸ್. ನಮ್ಮ ಫ್ಯಾಮಿಲಿ ಫೈಲ್ ಕೂಡ ಆಸ್ಟರ್ ಆಸ್ಪತ್ರೆಯಲ್ಲಿ ಓಪನ್ ಆಗಿದೆ. ಯಾಕೆಂತಂದ್ರೆ ತುಂಬಾ ಒಳ್ಳೆ ಲ್ಯಾಬ್ಸ್ ಇದೆ ಅಲ್ಲಿ. ಬಹಳ ಪ್ರತಿಷ್ಠವಾದ ವೈಟ್ ಫೀಲ್ಡ್ ಅಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಆಸ್ಟರ್ ಆಸ್ಪತ್ರೆಯಿಂದ ಮೂರ್ಛೆ ರೋಗ ತಪಾಸಣೆ ಶಿಬಿರವನ್ನು ನಂಗ್ಲಿಯಲ್ಲಿ ಹಮ್ಮಿಕೊಂಡಿರೋದಕ್ಕೆ ನಾನು ಮೊಟ್ಟ ಮೊದಲಿಗೆ ನಮ್ಮ ಮುಲ್ಬಾಗಲ್ ಸೆಂಟ್ರಲ್ ಕ್ಲಬ್ ಎಲ್ಲ ಸದಸ್ಯರಿಗೂ ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೂ, ಕಾರ್ಯದರ್ಶಿಯವರಿಗೂ, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅನ್ನವರು ಕೂಡ ನನ್ನ ಕಡೆಯಿಂದ ಅಭಿನಂದನೆಗಳು, ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕೆಂತಂದ್ರೆ ಮೊದಲಿಗೆ ನಾವು ನೋಡ್ತಾ ಇದ್ವಿ, ಸ್ಕೂಲ್ಗೆ ಹೋಗುವಾಗ, ಆಟ ಆಡುವಾಗ ಯಾರೋ ಒಬ್ರು ಬಿದ್ದೋಗ್ತಾ ಇದ್ರು, ಮೂರ್ಛೆ ಬಂದು ಪ್ರಜ್ಞೆ ಇಲ್ದಿರ ಆಗ್ಬಿಡ್ತಾ ಇದ್ರು. ಅವಾಗ ನಾವೇನಾದ್ರೂ ಒಂದು ಕಬ್ಬಿನ ಇದಕ್ಕೆ ಸಂಬಂಧಪಟ್ಟಂತೆ ನಾವ್ ಎತ್ಕೊಂಡೋಗಿ ಅವ್ರ ಕೈ ಕೊಟ್ರೆ ಅವ್ರಿಗೆ ಪ್ರಜ್ಞೆ ಬರೋದು. ಈಗಿನ ಕಾಲದಲ್ಲಿ BP ಶುಗರ್ ಕಾಮನ್ ಆಗೋಗಿದೆ. ಹಾರ್ಟ್ ಕೂಡ ಎಲ್ಲಾ ಕಡೆನೂ ಹಾರ್ಟ್ದು, BP ಶುಗರು, ಕ್ಯಾನ್ಸರ್ ಎಲ್ಲಾ ತಪಾಸಣೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮೂರ್ಛೆ ರೋಗಕ್ಕೆ ತುಂಬಾ ಅಪರೂಪ. ಇದನ್ನ ಹಮ್ಮಿಕೊಂಡು ಅದು ನಮ್ಮ ಭಾಗದಲ್ಲಿ ಮಾಡ್ತಾ ಇರೋದಕ್ಕೆ ನಾನು ಎಲ್ಲರಿಗೂ ಕೂಡ ಮತ್ತೊಂದ್ಸತಿ ಆಭಾರಿಯಾಗಿರ್ತೇನೆ. ನನ್ನ ಅಭಿನಂದನೆಗಳನ್ನು ಕೂಡ ತಿಳಿಸ್ತೀನಿ. ಅದೇ ಸಲುವಾಗಿ ನಮ್ಮ ಸಾರ್ವಜನಿಕರು ಕೂಡ ಅಷ್ಟೇ, ಇಂಥ ಉಪಯೋಗ ಸಿಕ್ಕಾಗ ಸದುಪಯೋಗ ಪಡಿಸ್ಕೊಳ್ಬೇಕು. ಈ ಭಾಗದಲ್ಲಿ ಎಲ್ಲ ಬಡ ಜನರು ಇರೋದ್ರಿಂದ ಇಂಥ ತಪಾಸಣೆಗೊಳಗಾಗಿ ಬಂದು ತಾವೆಲ್ಲರೂ ಕೂಡ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಎಲ್ಲರೂ ಬಂದು ನಿಮ್ಮ ಹೆಲ್ತ್ ಅನ್ನ ತೋರಿಸ್ಕೊಳ್ಳೋದು ಬಹಳ ಉತ್ತಮ. ಮತ್ತು ಎಲ್ಲರೂ ಕೂಡ ಆರೋಗ್ಯವಾಗಿರ್ಬೇಕು. ಈಗಿನ ಕಾಲದಲ್ಲಿ ಹೆಂಗಾಗಿದೆ ಅಂತಂದ್ರೆ, ಈ ಕೊರೋನಾ ಬಂದ್ಮೇಲೆ ಕೊರೋನಾ ಲಸಿಕೆಯಲ್ಲಿ ಒಂದು ಕೋವಿಶೀಲ್ಡ್, ಕೋವಿಶೀಲ್ಡ್ ಅಲ್ಲಿ ತುಂಬಾ ತೊಂದರೆಗಳಾಗಿದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಅಲ್ಲೇ ಕೂಡ ಕೋವಿಶೀಲ್ಡ್ ಅವರು ಒಪ್ಕೊಂಡಿದ್ದಾರೆ. ಅದರಿಂದ ಹಾರ್ಟ್ ಕೂಡ ತೊಂದರೆ ಆಗಿದೆ. ರೆಮ್ಡಿಸಿವಿರ್ ಇಂಜೆಕ್ಷನ್ ಅಲ್ಲೂ ಕೋವಿಶೀಲ್ಡ್ ಅಲ್ಲಿ ತುಂಬಾ ಹಾರ್ಟ್ ಮನುಷ್ಯರಿಗೆ ಏನು ನಿಯಮಿತ ಹಾರ್ಟ್ ಒಂದು 70ರಿಂದ 80 ಹೃದಯ ಬಡಿತ ಇದ್ದಾಗ ಈಗ ರೆಮ್ಡಿಸಿವಿರ್ ಮತ್ತು ಕೋವಿಶೀಲ್ಡ್ ಇಂದ ನನ್ನ ಸ್ವಲ್ಪ ತಿಳಿದ ಮಟ್ಟಿಗೆ ಅದರಿಂದ 90ಯಿಂದ 100 ಹೋಗಿದೆ. ಎಲ್ಲರೂ ಕೂಡ ಹೃದಯ ಬಡಿತ ಜಾಸ್ತಿ ಆಗಿದೆ. ಅದಕ್ಕೆ ಎಲ್ಲಾ ಸಾರ್ವಜನಿಕರಲ್ಲೂ ನಾನು ಮನವಿ ಮಾಡ್ತೀನಿ, ಎಲ್ಲರೂ ಕೂಡ ನಿಮ್ಮ ಆರೋಗ್ಯದ ಮೇಲೆ ಗಮನ ಇಟ್ಟು ಎಲ್ಲೇ ಆಗಿರ್ಲಿ ಪ್ರಾಥಮಿಕವಾಗಿ BP ಶುಗರ್, ಇಂಥ ಮೂರ್ಛೆ ರೋಗ, ಎಲ್ಲದಕ್ಕೂ ಕೂಡ ಕ್ಯಾನ್ಸರ್ಸ್, ಎಲ್ಲಾ ಕಾಯಿಲೆ ಕೂಡ ತಾವು ಹೋಗಿ ತಪಾಸಣೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾ, ಮತ್ತೊಂದ್ಸತಿ ಆಸ್ಟರ್ ಹಾಸ್ಪಿಟ್ಲ್ ಎಲ್ಲಾ ವೈದ್ಯಾಧಿಕಾರಿಗಳು ಏನ್ ಬಂದಿದಿರೋ ಎಲ್ಲಾ ವೈದ್ಯರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ರೋಟರಿ ಸಂಸ್ಥೆ ಅಧ್ಯಕ್ಷರಿಗೂ, ಕಾರ್ಯದರ್ಶಿಗೂ, ಎಲ್ಲಾ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರೋಟರಿ ಸ್ವಾಮಿನಾಯ ಕಾರ್ಯಕ್ರಮ ಅಧ್ಯಕ್ಷರಿಂದ ಗೌರವ. ಥ್ಯಾಂಕ್ ಯು. நல்ல